ಸ್ನೇಹಿತರೆ, ಒಂದು ದೇಶ ಇದೆ, ಅಲ್ಲಿ ಒಂದು ರೈಲು ಕೂಡ ಕಾಣಿಸುವುದಿಲ್ಲ. ಏಕೆಂದ್ರೆ ಆ ದೇಶದಲ್ಲಿ ರೈಲ್ವೆ ವ್ಯವಸ್ಥೆಯೇ ಇಲ್ಲ. ಜನರು ಪ್ರಯಾಣ ಮಾಡಬೇಕಾದ್ರೆ ಕಾರುಗಳು, ಬಸ್ಸುಗಳು ಅಥವಾ ವಿಮಾನಗಳನ್ನು ನಂಬಿಕೊಳ್ತಾರೆ. ಇನ್ನೂ ಆಶ್ಚರ್ಯಕರವಾದ ವಿಷಯವೇನೆಂದರೆ, ಇಲ್ಲಿ ಮಕ್ಕಳ ಜನನಾದರ ಬಹಳ ಕಡಿಮೆ. ಆದರೆ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಹೆಸರಿಡುವ ವಿಧಾನ ಸಂಪೂರ್ಣವಾಗಿ ವಿಶಿಷ್ಟ. ಕುಟುಂಬಗಳಲ್ಲಿ ಸರ್ನೇಮ್ ಎಂಬುದೇ ಇರುವುದಿಲ್ಲ. ತಂದೆಯ ಹೆಸರು ಅಥವಾ ತಾಯಿಯ ಹೆಸರನ್ನು ಆಧಾರವಾಗಿಟ್ಟುಕೊಂಡು ಮಗುವಿನ ಹೆಸರು ರೂಪುಗೊಳ್ಳುತ್ತದೆ. ತಂದೆಯ ಹೆಸರು ಜಾನ್ ಆಗಿದ್ದರೆ ಮಗುವಿನ ಹೆಸರು ಜಾನ್ಸನ್ ಆಗುತ್ತದೆ. ಇನ್ನು ಬೇಸಿಗೆ ಬಂದಾಗ ನಮ್ಮೆಲ್ಲರಿಗೂ ದೋಮಗಳ ಬಾಧೆ ಇರುತ್ತದಲ್ಲವೇ? ಆದರೆ ಈ ದೇಶದಲ್ಲಿ ಒಂದು ದೋಮ ಕೂಡ ಹುಟ್ಟುವುದಿಲ್ಲ ಅಥವಾ ಬೆಳೆಯುವುದಿಲ್ಲ. ಇನ್ನು ಇಲ್ಲಿ ಪ್ರತಿ 3-4 ವರ್ಷಗಳಿಗೊಮ್ಮೆ ಅಗ್ನಿಪರ್ವತ ವಿಸ್ಫೋಟನೆಯಾಗುತ್ತದೆ. ಏಕೆಂದರೆ ಈ ದೇಶದಲ್ಲಿ 300ಕ್ಕೂ ಹೆಚ್ಚು ಅಗ್ನಿಪರ್ವತಗಳಿವೆ. ಅದಕ್ಕಾಗಿಯೇ ಇದನ್ನು ಅಗ್ನಿ ಮತ್ತು ಹಿಮದ ದೇಶ ಎಂದು ಕರೆಯುತ್ತಾರೆ. ಇದೇ ಐಸ್ಲ್ಯಾಂಡ್. ಈಗ ಈ ಅದ್ಭುತ ದೇಶದ ಬಗ್ಗೆ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಜನರು ಹೇಗೆ ಜೀವನ ಸಾಗಿಸುತ್ತಾರೆ, ಹಣದ ರೂಪ ಏನು, ಭಾಷೆ ಏನು, ಜನಸಂಖ್ಯೆ ಎಷ್ಟು, ಧರ್ಮ ಏನು, ಚರಿತ್ರೆ ಹೇಗಿದೆ, ಸುಂದರ ಸ್ಥಳಗಳು ಯಾವುವು, ಎಲ್ಲವನ್ನೂ ಒಮ್ಮೆಗೆ ವಿವರವಾಗಿ ನೋಡೋಣ. ಐಸ್ಲ್ಯಾಂಡ್ ಒಂದು ಸಣ್ಣ ದ್ವೀಪ ದೇಶ. ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನೆಲೆಸಿದೆ. ಯುರೋಪ್ ಮತ್ತು ಅಮೆರಿಕ ನಡುವೆ ಇದೆ. ಆಶ್ಚರ್ಯಕರ ವಿಷಯವೇನೆಂದರೆ, ಇದಕ್ಕೆ ಒಂದು ನೆರೆಯ ದೇಶವೂ ಇಲ್ಲ. ಐಸ್ಲ್ಯಾಂಡ್ ಸಂಪೂರ್ಣವಾಗಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಸುತ್ತುವರಿಯಲ್ಪಟ್ಟಿದೆ. ಇದರ ಭೂಪ್ರದೇಶ ಯಾವುದೇ ಇತರ ದೇಶದ ಭೂಮಿಯನ್ನು ಮುಟ್ಟುವುದಿಲ್ಲ. ಐಸ್ಲ್ಯಾಂಡ್ ಸುಮಾರು 1,33,000 ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿದೆ. ಆದರೆ ಇಲ್ಲಿ ಒಟ್ಟು ಜನಸಂಖ್ಯೆ ಕೇವಲ 4 ಲಕ್ಷ ಮಾತ್ರ. ಇವರಲ್ಲಿ 70% ಜನರು ಕ್ರೈಸ್ತ ಧರ್ಮದ ವಿವಿಧ ಶಾಖೆಗಳನ್ನು ಅನುಸರಿಸುತ್ತಾರೆ. 25% ಜನರು ಯಾವ ಧರ್ಮವನ್ನೂ ಅನುಸರಿಸುವುದಿಲ್ಲ. ಉಳಿದ 5% ಜನರು ಇತರ ಧರ್ಮಗಳಿಗೆ ಸೇರಿದವರು. ಈಗ ರೆಕ್ಯಾವಿಕ್ ನೋಡೋಣ. ಇದು ಐಸ್ಲ್ಯಾಂಡ್ನ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. ಸಮುದ್ರದ ದಂಡೆಯ ಮೇಲಿದೆ. ಬಹಳ ತಣ್ಣಗಿರುತ್ತದೆ, ಆದರೆ ಅದೇ ಸಮಯದಲ್ಲಿ ಬಹಳ ಸುಂದರವಾಗಿಯೂ ಇರುತ್ತದೆ. ಈ ನಗರದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ವಾಸಿಸುತ್ತಾರೆ. ಸುತ್ತಲಿನ ಪ್ರದೇಶಗಳನ್ನು ಸೇರಿಸಿದರೆ 4 ಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು 2,70,000 ಜನರು ಇಲ್ಲಿಯೇ ಇರುತ್ತಾರೆ. ಈ ನಗರವು 9ನೇ ಶತಮಾನದಲ್ಲಿ ಆರಂಭವಾಯಿತು. ಒಬ್ಬ ವೈಕಿಂಗ್ ಇಲ್ಲಿಗೆ ಬಂದು ಬಿಸಿನೀರಿನ ಬುಗ್ಗೆಗಳಿಂದ ಆವಿ ಹೊರಬರುತ್ತಿರುವುದನ್ನು ನೋಡಿದನು. ಅದಕ್ಕಾಗಿಯೇ ಇದಕ್ಕೆ ರೆಕ್ಯಾವಿಕ್ ಎಂದು ಹೆಸರಿಟ್ಟನು. ಇದರರ್ಥ ಪೊಗೆಮೋಡಗಳ ಕೊಲ್ಲಿ ಎಂದು. ಮೊದಲು ಇದು ಸಣ್ಣ ಗ್ರಾಮದಂತಿತ್ತು. 18ನೇ ಶತಮಾನದವರೆಗೂ ಇಲ್ಲಿ ಹೆಚ್ಚು ಜನರಿರಲಿಲ್ಲ. ಕೆಲವೇ ಹೊಲಗಳು ಮಾತ್ರ ಇದ್ದವು. ಇಂದಿನ ರೆಕ್ಯಾವಿಕ್ನಲ್ಲಿ ಶಾಲೆಗಳು, ಕಚೇರಿಗಳು, ತಿರುಗಾಡಲು ಬಹಳ ಸುಂದರ ಸ್ಥಳಗಳಿವೆ. ಬಿಸಿ ಬುಗ್ಗೆಗಳು, ಅಂದವಾದ ಕಟ್ಟಡಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಇಲ್ಲಿವೆ. ಇಲ್ಲಿಯ ಜನರು ಮೀನು ಹಿಡಿಯುವುದು, ವಿದ್ಯುತ್ ಉತ್ಪಾದನೆ, ಪ್ರವಾಸೋದ್ಯಮ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾರೆ. ಐಸ್ಲ್ಯಾಂಡ್ನಲ್ಲಿ 99% ಜನರು ಅಕ್ಷರಸ್ಥರು. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಬಹಳ ಉತ್ತಮ. 6 ವರ್ಷದಿಂದ 16 ವರ್ಷದವರೆಗೆ ಶಾಲೆಗೆ ಹೋಗುವುದು ಕಡ್ಡಾಯ. ಇಲ್ಲಿ ಅಧಿಕೃತ ಭಾಷೆ ಐಸ್ಲ್ಯಾಂಡಿಕ್. ಸುಮಾರು ಎಲ್ಲರೂ ಇಂಗ್ಲಿಷ್ ಕೂಡ ಮಾತನಾಡಬಲ್ಲರು. ಇಲ್ಲಿಯ ಜನರು ಹೆಚ್ಚಾಗಿ ಸಮುದ್ರದಿಂದ ಬರುವ ಆಹಾರವನ್ನು ಅವಲಂಬಿಸುತ್ತಾರೆ. ಮೀನುಗಳನ್ನು ಬೇಯಿಸಿ, ಹುರಿದು ಅಥವಾ ಒಣಗಿಸಿ ತಿನ್ನುತ್ತಾರೆ. ಕುರಿ ಮಾಂಸವನ್ನು ಬಹಳ ಇಷ್ಟಪಡುತ್ತಾರೆ. ಹಾಲಿನಿಂದ ತಯಾರಿಸಿದ ಸ್ಕೈರ್ ಎಂಬುದು ದಪ್ಪವಾದ ಮೊಸರಿನಂತಿರುತ್ತದೆ. ಇದು ಇಲ್ಲಿ ಬಹಳ ಪ್ರಸಿದ್ಧ. ಇದನ್ನು ಹಣ್ಣುಗಳೊಂದಿಗೆ ಅಥವಾ ಜೇನುತುಪ್ಪದೊಂದಿಗೆ ಕಲಸಿ ತಿನ್ನುತ್ತಾರೆ. ಈಗ ಪ್ರಪಂಚದಲ್ಲೇ ಅತ್ಯಂತ ಪುರಾತನ ಪಾರ್ಲಿಮೆಂಟ್ ಅಲ್ಥಿಂಗಿ ನೋಡೋಣ. ಇದು 930ನೇ ವರ್ಷದಲ್ಲಿ ಆರಂಭವಾಯಿತು. ಮೊದಲು ಥಿಂಗ್ವೆಲ್ಲೀರ್ ಎಂಬ ಸ್ಥಳದಲ್ಲಿ ತೆರೆದ ಮೈದಾನದಲ್ಲಿ ಜನರು ಸಭೆ ಸೇರಿ ಕಾನೂನುಗಳನ್ನು ರಚಿಸುತ್ತಿದ್ದರು. ಈಗ ಇದು ರಾಜಧಾನಿ ರೆಕ್ಯಾವಿಕ್ನಲ್ಲಿದೆ. ಐಸ್ಲ್ಯಾಂಡ್ ಅಗ್ನಿಪರ್ವತಗಳಿಂದ ತುಂಬಿದ ದೇಶ. ಇಲ್ಲಿ 300ಕ್ಕೂ ಹೆಚ್ಚು ಅಗ್ನಿಪರ್ವತಗಳಿವೆ. ಅಗ್ನಿಪರ್ವತ ವಿಸ್ಫೋಟನೆಯಾದಾಗ ಯುರೋಪ್ನ ಎಲ್ಲ ವಿಮಾನಗಳು ನಿಲ್ಲಿಸಲ್ಪಟ್ಟವು. ಐಸ್ಲ್ಯಾಂಡ್ ತನ್ನ ವಿದ್ಯುತ್ ಮತ್ತು ಬಿಸಿ ಅಗತ್ಯಗಳಲ್ಲೇ 90% ಅಗ್ನಿಪರ್ವತಗಳು ಮತ್ತು ಬಿಸಿ ಬುಗ್ಗೆಗಳಿಂದಲೇ ಪಡೆಯುತ್ತದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಶುದ್ಧವಾದ ಶಕ್ತಿ ಮೂಲ. ಈ ರೀತಿ ವಿದ್ಯುತ್ ತಯಾರಿಸುವುದರಿಂದ ಯಾವುದೇ ಕಲುಷಿತತೆ ಬರುವುದಿಲ್ಲ. ಪರಿಸರವನ್ನು ಪೂರ್ಣವಾಗಿ ಸ್ವಚ್ಛವಾಗಿ ಉಳಿಸುತ್ತದೆ. ಐಸ್ಲ್ಯಾಂಡ್ ಭೂ ಉಷ್ಣ ಶಕ್ತಿ ಅಂದರೆ ಜಿಯೋಥರ್ಮಲ್ ಎನರ್ಜಿಯಲ್ಲಿ ಪ್ರಪಂಚದ ಮುಂಚೂಣಿಯಲ್ಲಿದೆ. ಬಿಸಿ ಆವಿಯಿಂದ ವಿದ್ಯುತ್ ಮತ್ತು ಬಿಸಿ ನೀರು ತೆಗೆದು ಮನೆಗಳನ್ನು ಬಿಸಿ ಮಾಡಿಕೊಳ್ಳುತ್ತಾರೆ. ರಸ್ತೆಗಳು ಮತ್ತು ಫುಟ್ಪಾತ್ಗಳನ್ನು ಬಿಸಿ ನೀರಿನಿಂದ ಹೀಟ್ ಮಾಡಿ ಹಿಮ ಕರಗಿಸುತ್ತಾರೆ. ಅದರಿಂದ ಜೀವನ ಸುಗಮವಾಗಿ ಸಾಗುತ್ತದೆ. ಇಲ್ಲಿಯ ಜನರು ಎಲ್ಫ್ ಅಂದರೆ ಗುಪ್ತವಾಗಿ ಇರುವ ಜೀವಿಗಳು ಎಂದು ನಂಬುತ್ತಾರೆ.
ಬಹಳಷ್ಟು ಐಸ್ಲ್ಯಾಂಡ್ ನಿವಾಸಿಗಳು ಇಂದಿಗೂ ಪರ್ವತಗಳಲ್ಲೂ ಕಲ್ಲುಗಳಲ್ಲೂ ಎಲ್ಫ್ಗಳು ಇರುತ್ತವೆ ಎಂದು ನಂಬುತ್ತಾರೆ. ಕೆಲವು ರಸ್ತೆಗಳು ಅಥವಾ ಕಟ್ಟಡಗಳನ್ನು ನಿರ್ಮಿಸುವ ಮುನ್ನ ಎಲ್ಫ್ ತಜ್ಞರ ಸಲಹೆ ಪಡೆಯುತ್ತಾರೆ, ಅವರ ಸ್ಥಳವನ್ನು ದೆಬ್ಬತೀಯಬಾರದು ಎಂದು. ನಿಮಗೆ ಆಶ್ಚರ್ಯಕರವಾದ ವಿಷಯವೇನೆಂದರೆ 1015ರಿಂದ 1095ನೇ ವರ್ಷದವರೆಗೆ ಇಲ್ಲಿ ಮದ್ಯ ಮತ್ತು ಬಿಯರ್ ಮೇಲೆ ಪೂರ್ಣ ನಿಷೇಧ ಇತ್ತು. ಸರ್ಕಾರ ಇವು ಸಮಾಜದಲ್ಲಿ ಸಮಸ್ಯೆಗಳನ್ನು ತರುತ್ತವೆ ಎಂದು ಭಾವಿಸಿತ್ತು. 1335ನೇ ವರ್ಷದಲ್ಲಿ ಮದ್ಯ ನಿಷೇಧ ತೆಗೆದರು, ಆದರೆ ಬಿಯರ್ ನಿಷೇಧ ಮುಂದುವರಿಯಿತು, ಏಕೆಂದರೆ ಅದು ಸುಲಭವಾಗಿ ದೊರೆಯುತ್ತದೆ ಮತ್ತು ಯುವಕರಿಗೆ ಸುಲಭ. ಕೊನೆಗೆ 1899ನೇ ವರ್ಷದಲ್ಲಿ ಬಿಯರ್ ನಿಷೇಧವನ್ನು ತೆಗೆದರು. ಅಂದಿನಿಂದ ಪ್ರತಿ ವರ್ಷ ಮಾರ್ಚ್ 1ನೇ ತಾರೀಖನ್ನು ಬಿಯರ್ ಡೇ ಎಂದು ಆಚರಿಸುತ್ತಾರೆ. ಇಲ್ಲಿ ಹಣದ ರೂಪ ಐಸ್ಲ್ಯಾಂಡಿಕ್ ಕ್ರೋನಾ. ನಮ್ಮ ಭಾರತದ 100 ರೂಪಾಯಿಗಳು ಇಲ್ಲಿ ಸುಮಾರು 140 ಕ್ರೋನಾಗಳಿಗೆ ಸಮಾನ. ಈಗ ಗುಲ್ಫಾಸ್ ವಾಟರ್ಫಾಲ್ ಬಗ್ಗೆ ಮಾತನಾಡೋಣ. ಐಸ್ಲ್ಯಾಂಡ್ನ ಹಿಮದ ಸುಂಟರಗಾಳಿ ಮತ್ತು ಪ್ರಕೃತಿ ಸೌಂದರ್ಯದ ನಡುವೆ ಒಂದು ಅದ್ಭುತ ಜಲಪಾತ. ಗುಲ್ಫಾಸ್ ಅಂದರೆ ಬಂಗಾರದ ಜಲಪಾತ. ಇದನ್ನು ನೋಡಿದರೆ ನಿಜವಾಗಿಯೂ ಬಂಗಾರದ ಬಣ್ಣದ ನೀರಂತೆ ಕಾಣುತ್ತದೆ. ಈ ಜಲಪಾತ 2 ಭಾಗಗಳಾಗಿ ಬೀಳುತ್ತದೆ. ಮೊದಲ ಭಾಗ 11 ಮೀಟರ್ ಎತ್ತರದಿಂದ, ಎರಡನೇ ಭಾಗ 21 ಮೀಟರ್ ಎತ್ತರದಿಂದ. ನೀರು ಕಲ್ಲುಗಳ ಮೇಲೆ ಬಿದ್ದು ಚಿಮ್ಮುತ್ತದೆ. ಸೂರ್ಯನ ಕಿರಣಗಳಲ್ಲಿ ಇಂದ್ರಧನುಸ್ಸುಗಳು ಉಂಟಾಗುತ್ತವೆ. ಇದರ ವಿಶೇಷತೆ ಏನೆಂದರೆ ಒಂದು ಲೋತದ ಕಣಿವೆಗೆ ಬೀಳುತ್ತದೆ. ನೋಡಿದರೆ ನೀರು ಭೂಮಿಯೊಳಗೆ ಅದೃಶ್ಯವಾಗುತ್ತಿರುವಂತೆ ಕಾಣುತ್ತದೆ. ಬೇಸಿಗೆಯಲ್ಲಿ ಹಿಮ ಕರಗಿದಾಗ ಪ್ರತಿ ಸೆಕೆಂಡಿಗೆ ಸುಮಾರು 140 ಘನ ಮೀಟರ್ ನೀರು ಬೀಳುತ್ತದೆ. ತಣ್ಣಗಿನ ಗಾಳಿ, ಜಲಪಾತದ ಶಬ್ದ, ಸುತ್ತಲಿನ ಹಸಿರು ಎಲ್ಲವೂ ಸೇರಿ ಇದನ್ನು ಪ್ರಪಂಚದಲ್ಲೇ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದಾಗಿಸುತ್ತವೆ. ಇದು ಗೋಲ್ಡನ್ ಸರ್ಕಲ್ನಲ್ಲಿ ಒಂದು ಮುಖ್ಯ ಭಾಗ. ಐಸ್ಲ್ಯಾಂಡ್ನ 3 ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ನೀವು ಪ್ರಕೃತಿ ಪ್ರೇಮಿಗಳಾಗಿದ್ದರೂ, ಫೋಟೋಗ್ರಾಫರ್ಗಳಾಗಿದ್ದರೂ ಅಥವಾ ಶಾಂತಿ ಹುಡುಕುವವರಾಗಿದ್ದರೂ ಗುಲ್ಫಾಸ್ ಜಲಪಾತ ಎಲ್ಲರ ಹೃದಯವನ್ನು ಮುಟ್ಟುತ್ತದೆ. ಐಸ್ಲ್ಯಾಂಡ್ ಪ್ರಪಂಚದಲ್ಲೇ ಅತ್ಯಂತ ಶಾಂತಿಯುತ ಮತ್ತು ಸುರಕ್ಷಿತ ದೇಶಗಳಲ್ಲಿ ಒಂದು. ಆಶ್ಚರ್ಯಕರ ವಿಷಯವೇನೆಂದರೆ ಈ ದೇಶಕ್ಕೆ ಸ್ವಂತ ಸೈನ್ಯವೇ ಇಲ್ಲ. ಸಣ್ಣ ನೌಕಾದಳ ಮತ್ತು ವಾಯುದಳ ಮಾತ್ರವಿದೆ. ಅವು ಅಗತ್ಯವಾದಾಗ ಸಹಾಯ ಮಾಡುತ್ತವೆ. ಆದರೂ ಇಲ್ಲಿಯ ವಾತಾವರಣ ಬಹಳ ಸುರಕ್ಷಿತವಾಗಿದೆ. ರಾತ್ರಿ ಸಮಯದಲ್ಲೂ ಭಯವಿಲ್ಲದೆ ತಿರುಗಾಡುತ್ತಾರೆ. ಐಸ್ಲ್ಯಾಂಡ್ ಜನರು ಬಹಳ ನಿಜಾಯಿತಿಯುಳ್ಳವರು, ಸರಳರಾಗಿರುತ್ತಾರೆ ಮತ್ತು ಪ್ರಕೃತಿಯನ್ನು ತುಂಬಾ ಪ್ರೀತಿಸುತ್ತಾರೆ. ತಮ್ಮ ದೇಶ ಮತ್ತು ಪರಿಸರವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುತ್ತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸುತ್ತಾರೆ. ಇಲ್ಲಿ ಅಪರಾಧಗಳ ದರ ಬಹಳ ಕಡಿಮೆ. ಕಳ್ಳತನಗಳು, ದರೋಡೆಗಳು ಬಹಳ ಅಪರೂಪವಾಗಿ ಕೇಳಿಬರುತ್ತವೆ. ಶಾಂತಿ, ಸೌಂದರ್ಯ ಮತ್ತು ಶುದ್ಧ ಗಾಳಿ ಹುಡುಕುವವರಿಗೆ ಇದು ಸ್ವರ್ಗದಂತಹ ದೇಶ. ಇಲ್ಲಿಯ ವಾತಾವರಣ ತಣ್ಣಗಿರುತ್ತದೆ, ಆದರೆ ಮನೆಗಳಲ್ಲಿ ಹೀಟಿಂಗ್ ವ್ಯವಸ್ಥೆ ಬಹಳ ಉತ್ತಮ. ರಾಜಧಾನಿ ರೆಕ್ಯಾವಿಕ್ ಸುಂದರ ಮತ್ತು ಶುಚಿಯಾದ ನಗರ, ಆದರೆ ಇಲ್ಲಿ ಜೀವನ ವೆಚ್ಚ ಬಹಳ ಹೆಚ್ಚು. ಆಹಾರ, ಮನೆ ಬಾಡಿಗೆ, ಇತರ ಅಗತ್ಯಗಳು ಎಲ್ಲವೂ ಇತರ ದೇಶಗಳಿಗಿಂತ ದುಬಾರಿ. ಆದರೆ ನಗರದ ಹೊರಗೆ ಗ್ರಾಮಗಳಲ್ಲಿ ಅಥವಾ ಸಣ್ಣ ಪ್ರದೇಶಗಳಲ್ಲಿದ್ದರೆ ವೆಚ್ಚ ಬಹಳ ಕಡಿಮೆ. ಗ್ರಾಮಗಳಲ್ಲಿ ಜನರು ಹೆಚ್ಚಾಗಿ ಸ್ನೇಹಪೂರ್ವಕರಾಗಿರುತ್ತಾರೆ ಮತ್ತು ಪ್ರಕೃತಿಯನ್ನು ಅವಲಂಬಿಸಿ ಜೀವಿಸುತ್ತಾರೆ. ಐಸ್ಲ್ಯಾಂಡ್ ಪ್ರಕೃತಿ ಸೌಂದರ್ಯದ ಬಗ್ಗೆ ಮಾತನಾಡುವಾಗ ಡೈಮಂಡ್ ಬೀಚ್ ಅನ್ನು ಮರೆಯಲಾಗದು. ಇದು ದಕ್ಷಿಣ ತೀರದಲ್ಲಿ ಜೋಕುಲ್ಸಾರ್ಲಾನ್ ಗ್ಲೇಸಿಯರ್ ಲಗೂನ್ ಹತ್ತಿರ ಇದೆ. ಡೈಮಂಡ್ ಬೀಚ್ ತನ್ನ ಹೆಸರಿಗೆ ತಕ್ಕಂತೆಯೇ ವಿಶಿಷ್ಟ. ಸಮುದ್ರದ ಕಪ್ಪು ಮರಳಿನ ಮೇಲೆ ದೊಡ್ಡ ದೊಡ್ಡ ಹಿಮದ ತುಂಡುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಸೂರ್ಯನ ಕಿರಣಗಳಲ್ಲಿ ಇವು ವಜ್ರಗಳಂತೆ ಹೊಳೆಯುತ್ತವೆ. ಈ ಹಿಮದ ತುಂಡುಗಳು ಜೋಕುಲ್ಸಾರ್ಲಾನ್ ಗ್ಲೇಸಿಯರ್ನಿಂದ ಬೇರ್ಪಟ್ಟು ನಿಧಾನವಾಗಿ ಸಮುದ್ರದತ್ತ ಬರುತ್ತವೆ. ಸಮುದ್ರ ತೀರಕ್ಕೆ ಬಂದಾಗ ಕಪ್ಪು ಮರಳಿನ ಮೇಲೆ ಹೊಳೆಯುವ ದೃಶ್ಯ ಅದ್ಭುತವಾಗಿರುತ್ತದೆ. ಕಪ್ಪು ಮರಳು ಮತ್ತು ಬಿಳಿ ಹಿಮದ ಈ ಸಂಯೋಜನೆ ಪ್ರಪಂಚದಲ್ಲಿ ಬಹಳ ಅಪರೂಪ. ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈಗ ಸ್ಟುಡ್ಲಾಗಿಲ್ ಕ್ಯಾನಿಯನ್ ನೋಡೋಣ. ಇದು ಐಸ್ಲ್ಯಾಂಡಿನ ಪೂರ್ವ ಭಾಗದಲ್ಲಿದೆ. ಇತ್ತೀಚಿನ ವರ್ಷಗಳಲ್ಲೇ ಪ್ರಪಂಚಕ್ಕೆ ತಿಳಿದಿದೆ. ಇದರ ಅತಿದೊಡ್ಡ ವಿಶೇಷತೆ ಏನೆಂದರೆ ಅದರ ಗೋಡೆಗಳ ಮೇಲಿರುವ ಬಸಾಲ್ಟ್ ಕಾಲಂಗಳು. ಇವು ಉದ್ದವಾದ, ನೇರವಾದ, ಒಂದೇ ಗಾತ್ರದ ಕಲ್ಲಿನ ಸ್ತಂಭಗಳು.
ನೋಡಿದರೆ ಪ್ರಕೃತಿಯು ಒಂದು ಭಾರೀ ದೇವಾಲಯದ ಗೋಡೆಯನ್ನು ನಿರ್ಮಿಸಿದಂತೆ ಕಾಣುತ್ತದೆ. ಮಧ್ಯದಲ್ಲಿ ನೀಲಿ ಹಸಿರು ನದಿ ಈ ಕಲ್ಲುಗಳನ್ನು ತಾಗುತ್ತಾ ಹರಿಯುತ್ತದೆ. ಅದರಿಂದ ದೃಶ್ಯ ಮತ್ತಷ್ಟು ಅದ್ಭುತವಾಗುತ್ತದೆ. ಹಿಂದೆ ಈ ಪ್ರದೇಶ ನೀರಿನಲ್ಲಿ ಮುಳುಗಿತ್ತು. ಆದರೆ ಹತ್ತಿರದ ಕಾರಾಜುಕರ್ ಡ್ಯಾಂನಿಂದ ನದಿ ದಿಕ್ಕು ಬದಲಾಯಿತು. ಅಪ್ಪಗಲೇ ಈ ಕ್ಯಾನಿಯನ್ ಹೊರಬಂದಿತು. ಅಪ್ಪಗಲೇ ಇದರ ನಿಜವಾದ ಸೌಂದರ್ಯ ಪ್ರಪಂಚಕ್ಕೆ ತಿಳಿಯಿತು. ಈಗ ಥಿಂಗ್ವೆಲ್ಲಿರ್ ನ್ಯಾಷನಲ್ ಪಾರ್ಕ್ ನೋಡೋಣ. ಇಲ್ಲಿ 2 ಖಂಡಾಂತರ ತಟ್ಟೆಗಳು ಅಂದರೆ ನಾರ್ತ್ ಅಮೆರಿಕನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳು ಒಂದನ್ನೊಂದು ಮುಟ್ಟದೆ ದೂರವಾಗುತ್ತಿವೆ. ಪ್ರಪಂಚದಲ್ಲಿ ಬಹಳ ಕಡಿಮೆ ಸ್ಥಳಗಳಲ್ಲೇ ಇಂತಹ ಪ್ರದೇಶಗಳಿವೆ. ಇಲ್ಲಿ 2 ಖಂಡಗಳ ನಡುವೆ ನಡೆಯಬಹುದು. ಪ್ರತಿ ವರ್ಷ ಈ ಪ್ಲೇಟ್ಗಳು ಸುಮಾರು 2 ಸೆಂಟಿಮೀಟರ್ ದೂರವಾಗುತ್ತಿವೆ. ಅದಕ್ಕಾಗಿಯೇ ಇಲ್ಲಿ ಭೂಮಿಯಲ್ಲಿ ಲೋತವಾದ ಬಿರುಕುಗಳು ಉಂಟಾಗುತ್ತಿವೆ. ಅತ್ಯಂತ ಪ್ರಸಿದ್ಧ ಬಿರುಕು ಸಿಲ್ಫ್ರಾ ಫಿಷರ್. ಇದು ಭೂಗೋಳಶಾಸ್ತ್ರಕ್ಕೆ ಮಾತ್ರವಲ್ಲ, ಸ್ಕೂಬಾ ಡೈವಿಂಗೂ ಪ್ರಸಿದ್ಧ. ಪ್ರಪಂಚದಲ್ಲೇ ಅತ್ಯಂತ ಶುದ್ಧ ನೀರಿನ ಡೈವಿಂಗ್ ಸೈಟ್ಗಳಲ್ಲಿ ಒಂದು. ಇಲ್ಲಿ 2 ಖಂಡಗಳ ನಡುವೆ ತೇಲುತ್ತಾ ಇರಬಹುದು. ಥಿಂಗ್ವೆಲ್ಲಿರ್ ಪಾರ್ಕ್ನಲ್ಲಿ ನದಿಗಳು, ಸರೋವರಗಳು, ಜಲಪಾತಗಳು, ಕಲ್ಲುಗಳು ಎಲ್ಲವೂ ಶಾಂತಿಯುತವಾಗಿ ಮತ್ತು ಸುಂದರವಾಗಿವೆ. ಇಲ್ಲಿಯ ಅತಿದೊಡ್ಡ ಸರೋವರ ಥಿಂಗ್ವಲ್ಲವಟ್ನ. ಇದು ಐಸ್ಲ್ಯಾಂಡ್ನಲ್ಲೇ ಅತಿದೊಡ್ಡ ಸಹಜ ಸರೋವರ. ಸ್ನೇಹಿತರೆ, ಈ ವಿಡಿಯೋದ ಸಮಾಚಾರ ಮತ್ತು ನಮ್ಮ ಕಷ್ಟ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಅದರಿಂದ ನಮ್ಮ ಹೊಸ ವಿಡಿಯೋಗಳು ನಿಮಗೆ ಮಿಸ್ ಆಗುವುದಿಲ್ಲ.